ಮಡೆನೂರು ಮನು ಮೇಲೆ ಅತ್ಯಾಚಾರ ಆರೋಪ ಸಹ ಕಲಾವಿದೆಯಿಂದ ಈಗ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ. ಪಾಪ ಅವ್ರದ್ದೇನೋ ಫಿಲಂ ಬೇರೆ ರಿಲೀಸ್ ಆಗ್ತಾ ಇತ್ತಂತೆ, ಕುಲದಲ್ಲಿ ಕೀಳ್ಯಾವುದು ಅಂತ. ಅದರ ಬೆನ್ನಲ್ಲೇ ಈಗ ಈ ಒಂದು ಅತ್ಯಾಚಾರದ ಆರೋಪ. ಕುಲದಲ್ಲಿ ಕೀಳ್ಯಾವುದು ಸಿನಿಮಾದ ಹೀರೋ ಮನು ಅವರ ವಿರುದ್ಧ ಈಗ ಜೂನಿಯರ್ ನಟಿ ಮೇಲೆ ಅತ್ಯಾಚಾರ ನಡೆಸಿದ್ದಾರೆ ಅನ್ನೋ ಆರೋಪದ ಮೇಲೆ ದೂರು ದಾಖಲಾಗಿದೆ. ದೂರಿನ ಆಧಾರದ ಮೇಲೆ ಎಫ್ಐಆರ್ ದಾಖಲಿಸಿಕೊಂಡಿದ್ದಾರೆ ಪೊಲೀಸರು. ದೂರು ದಾಖಲಾಗ್ತಾ ಇದ್ದಂತೆ ಪರಾರಿಯಾಗಿದ್ದಾರೆ ನಟ. ಮೊಬೈಲ್ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಕಾಮಿಡಿ ಕಿಲಾಡಿಗಳು ಮಡೆನೂರು ಮನು. ಮಡೆನೂರು ಮನು ಅವರ ವಿರುದ್ಧ ಈಗ ರೇಪ್ ಕೇಸ್ ದಾಖಲಾಗಿದೆ. ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಸಹ ಕಲಾವಿದೆ ಒಬ್ರು ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಮನು ಅವರ ವಿರುದ್ಧ ಈಗ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಎಫ್ಐಆರ್ ಆಗಿದೆ. ಎಫ್ಐಆರ್ ಆಗ್ತಾ ಇದ್ದ ಹಾಗೆ ಮಡೆನೂರು ಮನು ಈಗ ಸ್ವಿಚ್ ಆಫ್ ಮಾಡ್ಕೊಂಡಿದ್ದಾರೆ ಅನ್ನುವಂತಹ ಸುದ್ದಿ ಬರ್ತಾ ಇದೆ. ನಾಳೆ ಪಾಪ ಅವರು ಸಿನಿಮಾ ಏನೋ ರಿಲೀಸ್ ಇತ್ತಂತೆ, ಕುಲದಲ್ಲಿ ಕೀಳ್ಯಾವುದು. ಇದೇನು ನಿಜವಾಗ್ಲೂ ನಾಳೆ ಫಿಲಮ್ ಇಟ್ಕೊಂಡು ಇವತ್ತು ಈ ರೀತಿಯಾದಂತಹ ರೇಪ್ ಕೇಸ್. ಸಹಜವಾಗಿ ಭಾಳ ಜನ ಏನು ಇದು ಫಿಲಮ್ ಪಬ್ಲಿಸಿಟಿ ಸ್ಟಂಟ ಅಂತ ಕೇಳಬಹುದು. ಆದರೆ ಪ್ರಕರಣ ದಾಖಲಾಗಿದೆ ಅಂದರೆ ಪಬ್ಲಿಸಿಟಿ ಸ್ಟಂಟ್ ಇರಲಿಕ್ಕಿಲ್ಲ. ಸೊ ಮಡೆನೂರು ಮನು ಕನ್ನಡ ಚಿತ್ರರಂಗದಲ್ಲಿ ಸಕ್ರಿಯವಾಗಿರುವ ನಟ. ಅಷ್ಟೇ ಅಲ್ಲ, ಕಾಮಿಡಿ ಕಿಲಾಡಿಗಳು ಸೀಸನ್ 2 ವಿಜೇತ. ಯೋಗರಾಜ್ ಭಟ್ ನಿರ್ದೇಶನದ ಗಾಳಿಪಟ 2 ಸಿನಿಮಾ ಮೂಲಕ ಕನ್ನಡ ಚಿತ್ರರಂಗಕ್ಕೆ ಎಂಟ್ರಿ ಕೊಟ್ಟಿದ್ದಾರೆ ಇವರು. ಈಗ ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾದಲ್ಲಿ ನಟಿಸ್ತಾ ಇದ್ದಾರೆ. ಅವ್ರ ಸಿನಿಮಾ ಕೂಡ ಈಗ ರಿಲೀಸ್ಗೆ ರೆಡಿ ಆಗಿದ್ದಾರೆ. ಅನ್ನ, ಕುರಿ ಫಾರಂ ಮುಂತಾದ ಚಿತ್ರಗಳಲ್ಲೂ ಕೂಡ ಮಡೆನೂರು ಮನು ಅವರು ನಟಿಸಿದ್ದಾರೆ. ಅವರ ವಿರುದ್ಧ ಈಗ ರೇಪ್ ಕೇಸ್ ದಾಖಲಾಗಿದೆ. ಅದು ಇದೀಗ ಬರ್ತಾ ಇರುವಂತಹ ಸುದ್ದಿ. ರೇಪ್ ಕೇಸ್ ದಾಖಲಿಸಿದ್ದಾರೆ. ಅವ್ರ ಜೊತೆಗೆ ಆ್ಯಕ್ಟ್ ಮಾಡಿದಂತಹ ಒಬ್ಬ ಸಹ ಕಲಾವಿದೆ. ಸೊ ಭಾಳಷ್ಟು ಜನಪ್ರಿಯತೆ ಪಡ್ಕೊಂಡಿದ್ರು ಮಡೆನೂರು ಮನು ಅವರು. ಸೀಸನ್ 2 ಕಾಮಿಡಿ ಕಿಲಾಡಿ ವಿನ್ನರ್ ಕೂಡ ಆಗಿದ್ದರು. ಈಗ ಅವ್ರ ಮೇಲೆ ಒಂದು ಗಂಭೀರ ಆರೋಪ ಬಂದಿದೆ. ಕಿರುತೆರೆ ನಟಿ ಅನ್ನಪೂರ್ಣೇಶ್ವರಿ ನಗರ ಠಾಣೆಯಲ್ಲಿ ಎಫ್ಐಆರ್ ಕೂಡ ದಾಖಲಿಸಲಾಗಿದೆ. ನಿರ್ದೇಶಕ ಯೋಗರಾಜ್ ಭಟ್ ಅವರ ಬ್ಯಾನರ್ನಲ್ಲಿ ಮೂಡಿಬಂದ ಸಿನಿಮಾದಲ್ಲಿ ನಟ ಮಡೆನೂರು ಮನು ಹಾಗೂ ನಟಿ ಮೌನಾ ಗುಡ್ಡೆಮನಿ ನಟಿಸಿದ್ದಾರೆ. ಕುಲದಲ್ಲಿ ಕೀಳ್ಯಾವುದೋ ಸಿನಿಮಾ ನಾಳೆ ರಿಲೀಸ್ ಆಗಬೇಕಾಗಿತ್ತು. ಇದರ ಮಧ್ಯೆ ಈ ಒಂದು ಆರೋಪ ಕೇಳಿ ಬಂದಿದೆ. ಈಗಾಗಲೇ ಪೊಲೀಸರು ಮನು ಅವರಿಗೋಸ್ಕರ ಹುಡುಕಾಟ ಕೂಡ ಶುರು ಮಾಡಿದ್ದಾರೆ. ಈ ಬಗ್ಗೆ ಇನ್ನಷ್ಟು ಹೆಚ್ಚಿನ ಡೀಟೇಲ್ಸ್ ಕೊಡ್ತಾರೆ ನನ್ನ ಕಲೀಗ್ ಫಿಲಂ ಬ್ಯೂರೋ ಚೀಫ್ ಲಕ್ಷ್ಮೀನಾರಾಯಣ್. ಲಕ್ಷ್ಮೀನಾರಾಯಣ್, ಸಹಜವಾಗಿ ಈ ಥರ ಸಿನಿಮಾಗಳೆಲ್ಲ ರಿಲೀಸ್ ಆಗುವಂಥ ಟೈಮಲ್ಲಿ ಏನಾದರೂ ಕಾಂಟ್ರವರ್ಸೀಸ್ ಆದರೆ ಇದು ಫಿಲಮ್ ಪ್ರಮೋಷನ್ ಮಾಡ್ತಾರೆ ರೀ ಅಂತ ಹೇಳೋದು ಸಹಜ. ಬಟ್ ಫಿಲಮ್ ಪ್ರಮೋಷನ್ಗೆಲ್ಲ ರೇಪ್ ಕೇಸ್ ಆಗಲ್ಲ, ದಟ್ಸ್ ಫಾರ್ ಶ್ಯೂರ್. ಏನಿದೆ ಇದ್ರ ಬಗ್ಗೆ ತಮ್ಮ ಹತ್ರ ಹೆಚ್ಚಿನ ಮಾಹಿತಿ? ಎಕ್ಸಾಕ್ಟ್ಲಿ ರಾಧಾ ಮೇಡಮ್, ನೀವು ಹೇಳ್ದಂಗೆ ಇಲ್ಲಿ ಪಬ್ಲಿಸಿಟಿ ಸ್ಟಂಟ್ಗೋಸ್ಕರ ಮಾಡ್ತಾ ಇರ್ತಕ್ಕಂಥ ಸುದ್ದಿ ಅಲ್ವೇ ಅಲ್ಲ ಇದು. ಏನಕ್ಕಂದರೆ ಒಂದು ಸಹ ನಟಿ ತನ್ನ ನಟನ ಮೇಲೆ, ಒಂದು ಸಿನಿಮಾದ ನಾಯಕ ನಟನ ಮೇಲೆ ಒಂದು ಅತ್ಯಾಚಾರ ಆರೋಪ ಮಾಡಿ ಒಂದು ಪೊಲೀಸ್ ಸ್ಟೇಷನಲ್ಲಿ ಎಫ್ಐಆರ್ ಕೂಡ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು. ಮಡೆನೂರು ಮನು ಅಂತಕ್ಕಂಥವ್ರು
ಕಾಮಿಡಿ ಕಿಲಾಡಿಗಳು ಸೀಸನ್ 2 ವಿನ್ನರ್ ಆಗಿದ್ಕೊಂಡು ಕಿರುತೆರೆಯಲ್ಲಿ ಬಹುದೊಡ್ಡ ಹೆಸರು ಮಾಡಿದಂಥ ಒಬ್ಬ ಕಲಾವಿದ. ಕಿರುತೆರೆಯ ಜೊತೆಗೇನೆ ಬೆಳ್ಳಿತೆರೆಗೂ ಕಾಲಿಟ್ಟು ಯೋಗರಾಜ್ ಭಟ್ರು ಅಂದರೆ ಕಾಮಿಡಿ ಕಿಲಾಡಿಗಳು ಜಡ್ಜ್ ಆಗಿದ್ದಂಥ ಯೋಗರಾಜ್ ಭಟ್ ಅವರ ಮನವನ್ನು ಗೆದ್ದಿರ್ತಕ್ಕಂಥ ಮಡೆನೂರು ಮನು ಅವರಿಗೆ ಸಣ್ಣ ಪುಟ್ಟ ಸಿನಿಮಾಗಳಲ್ಲಿ ಒಂದು ಸಣ್ಣ ಪುಟ್ಟ ರೋಲ್ಗಳನ್ನು ಕೊಡೋದ್ರ ಮೂಲಕ ಅವ್ರನ್ನ ಸಿನಿಮಾಗೆ ಕರ್ಕೊಂಬರೋದು ಯೋಗರಾಜ್ ಭಟ್ರು. ಈಗ ಸದ್ಯ ಮಡೆನೂರು ಮನು ಅವರು ನಾಯಕ ನಟನಾಗಿ ಲಾಂಚ್ ಆಗ್ತಾ ಇರ್ತಕ್ಕಂತಹ, ನಾಳೆ ರಿಲೀಸ್ ಆಗ್ತಾ ಇರ್ತಕ್ಕಂತಹ ಕುಲದಲ್ಲಿ ಕೀಳಾವುದು ಸಿನಿಮಾ ಕೂಡ ಸ್ವತಃ ಯೋಗರಾಜ್ ಭಟ್ರು ಅವರೇ ಪ್ರೆಸೆಂಟ್ ಮಾಡ್ತಾ ಇದ್ದಾರೆ ಅವ್ರ ಬ್ಯಾನರ್ ಮೂಲಕ. ಸೊ ಕೆ ರಾಮನಾರಾಯಣ್ ಅವರು ಡೈರೆಕ್ಷನ್ ಕೂಡ ಮಾಡಿದ್ದಾರೆ. ಸಿನಿಮಾ ನಾಳೆ ರಿಲೀಸ್ಗಿದೆ. ನಿನ್ನೆ ಅಷ್ಟೇ ನಮ್ಮ ಚಾನಲ್ಗೂ ಕೂಡ ಒಂದು ಇಂಟರ್ವ್ಯೂವನ್ನು, ಸಂದರ್ಶನವನ್ನು ಕೊಟ್ಟಿದ್ರು. ಇವತ್ತು ಸಂಜೆ 5:30ಗೆ ಆನೇರ್ ಆಗಬೇಕಿತ್ತು. ಆದರೆ ಸಿನಿಮಾ ನಾಳೆ ರಿಲೀಸ್ ಆಗುತ್ತೋ ಇಲ್ವೋ ಕೂಡ ಗೊತ್ತಿಲ್ಲ. ಇಡೀ ಸಿನಿಮಾ ಟೀಮು ಅತಂತ್ರದಲ್ಲಿದೆ, ಒಂಥರ ಟೆನ್ಷನ್ನಲ್ಲಿದೆ ಅಂತ ಹೇಳ್ಬೋದು. ಯಾಕಂದರೆ ಅವ್ರ ಮೇಲೆ ಆರೋಪ ಮಾಡ್ತಾ ಇರ್ತಕ್ಕಂಥದ್ದು ಒಬ್ಬ ಸಹನಟಿ, ಕಿರುತೆರೆಯಲ್ಲೇ ಸಹನಟಿ ಆಗಿರ್ತಕ್ಕಂಥವ್ರು ರೇಪ್ ಅಟೆಂಪ್ಟ್ ಮಾಡಿದ್ರು ಅಂತಕ್ಕಂಥ ಒಂದು ದೊಡ್ಡ ಗುರುತರ ಆರೋಪವನ್ನು ಮಾಡ್ತಾ ಇರ್ತಕ್ಕಂಥದ್ದು. ಜೊತೆಗೆ ಅವರು ಈ ಹಿಂದೆ ಕೂಡ ಲಿವಿಂಗ್ ರಿಲೇಷನ್ಶಿಪ್ಪಲ್ಲಿ ಇದ್ರಂತೆ. ನಿಮ್ಮನ್ನ ಮದುವೆ ಆಗ್ತೀನಿ ಅಂತೇಳಿ ಪ್ರೀತಿಸಿ ಮೋಸ ಮಾಡಿರೋದಾಗಿ ಆಕೆ FIR ಮಾಡಿರ್ತಕ್ಕಂಥದ್ದು. ಈಗ ಪೊಲೀಸರು ಆತನಿಗೋಸ್ಕರ ಶೋಧನೆ ನಡೆಸ್ತಾ ಇದ್ದಾರೆ. ಸ್ವಿಚ್ ಆಫ್ ಮಾಡಿಕೊಂಡು ಸದ್ಯಕ್ಕೆ ಅಬ್ಸ್ಕ್ಯಾಂಡ್ ಆಗಿದ್ದಾರೆ. ಇವತ್ತು ನಿನ್ನೆನೋ ಯಾವತ್ತೋ ವಿ ವಿಲ್ ನಾಟ್ ಗೋ ದ ಟೈಮಿಂಗ್. ಯಾಕಂದರೆ ನಾಳೆ ಅವ್ರದ್ದು ಫಿಲಮ್ ರಿಲೀಸ್ ಇದೆ, ಇವತ್ತು ಹೋಗಿ ನನ್ನ ಮೇಲೆ ರೇಪ್ ಮಾಡಿದ್ದಾರೆ ಅಂತ ಕೇಸ್ ದಾಖಲು ಮಾಡೋದು ಐ ಡೋಂಟ್ ನೋ ಟೈಮಿಂಗ್ ಬಗ್ಗೆ ನಾವು ಮಾತಾಡಬಾರ್ದಾ ಅಂತ. ಬಟ್ ಡೆಫಿನೆಟ್ಲಿ ಹೆಣ್ಮಗಳಿಗೆ ಅನ್ಯಾಯ ಆಗಿದೆ ಅಂದರೆ ಅದು ಅನ್ಯಾಯನೇ. ಅದು ಇವತ್ತಾಗಿದ್ರು ಅನ್ಯಾಯನೇ, ನಿನ್ನೆ ಆಗಿದ್ರು ಅನ್ಯಾಯನೇ. ಆದರೆ ಕಂಪ್ಲೇಂಟ್ ಕೊಡೋ ವಿಚಾರದಲ್ಲಿ ಆಕೆ ಶಿ ವಾಸ್ ವೇಟಿಂಗ್ ಫಾರ್ ಅ ರೈಟ್ ಟೈಮ್ ಅಂತ ಅನಿಸುತ್ತೆ ಟು ಲಾಕ್ ಹಿಮ್. ಸೊ ಆ ಥರ ಇವತ್ತು ಹೋಗಿದ್ದಾರಾ ಏನು ಕತೆ ಅಂತ. ಸೊ ಇದ್ರ ಬಗ್ಗೆ ಈಗ ಲಕ್ಷ್ಮಿ ಪ್ಲೀಸ್ ಹೋಲ್ಡ್ ಆನ್. ಈ ಪೊಲೀಸ್ ಸ್ಟೇಷನ್ನಲ್ಲಿ FIRಗೆ ಸಂಬಂಧಪಟ್ಟಂತೆ ಹೆಚ್ಚಿನ ಮಾಹಿತಿ ಕೊಡೋದಕ್ಕೆ ನನ್ನ ಕಲೀಗ್ ಅಜಯ್ ಕೂಡ ನಮ್ಮೊಂದಿಗೆ ದೂರವಾಣಿ ಸಂಪರ್ಕಕ್ಕೆ ಬಂದಿದ್ದಾರೆ. ಸೊ ಅಜಯ್ ಅವರನ್ನು ಮಾತಾಡ್ಸೋದಕ್ಕಿಂತ ಮುಂಚೆ ಎಸ್ ಲಕ್ಷ್ಮಿ, ನೀವು ನನ್ನ ಟೈಮಿಂಗ್ ಬಗ್ಗೆ ಕೇಳ್ತಾ ಇದ್ದೆ ನಿಮಗೆ. ಮೇ ಬಿ ಇರ್ಬೋದು. ಯಾಕಂತಂದರೆ ನೀವು ಹೇಳ್ದಂಗೆ ದಿಸ್ ವಿಲ್ ಬಿ ದ ರೈಟ್ ಟೈಮ್ ಅಂತ ಹೇಳ್ಬಿಟ್ಟು ಇದೇ ಟೈಮಲ್ಲಿ ಲಾಕ್ ಮಾಡಿದ್ರೆ ನನಗೆ ನ್ಯಾಯ ಸಿಗ್ಬೋದು ಅಂತಕ್ಕಂಥ ನಿಟ್ಟಿನಲ್ಲಿ ಆ ಸಂತ್ರಸ್ತೆ FIR ಮಾಡಿರಲೂಬಹುದು. ಯಾಕಂತಂದರೆ ಸಾಕಷ್ಟು ಜನ ಫೈನಾನ್ಸರ್ಸು ಸಿನಿಮಾ ರಿಲೀಸ್ ಹಂತದಲ್ಲಿ, ಅಂದರೆ ಇನ್ನೇನು ಸಿನಿಮಾ ನಾಳೆ ನಾಡಿದ್ರಲ್ಲಿ ರಿಲೀಸ್ ಆಗಬೇಕು ಅಂದಾಗ ನಿರ್ಮಾಪಕರಿಂದ ಹಣ ಬರದೇ ಇದ್ದಾಗ ಅವರು ಸಿನಿಮಾಗೆ ಸ್ಟೇ ತರುವಂಥ ನಿಟ್ಟಿನಲ್ಲಿ ಅಥವಾ ತಮಗೆ ನ್ಯಾಯ ಪಡ್ಕೊಳ್ಳುವಂಥ ನಿಟ್ಟಿನಲ್ಲಿ ಹಣ ವಾಪಸ್ ಪಡ್ಕೊಳ್ಳೋದಕ್ಕೆ ಈ ಥರದ ಒಂದು ಮಹತ್ವದ ಆರೋಪಗಳನ್ನು ಮಾಡ್ತಾರೆ. ಜೊತೆಗೆ ಅದು ಏನಿದೆಯೋ ನೋಡಿಕೊಂಡು ಕಾನೂನಿನ ಪ್ರಕಾರ ಅದನ್ನು ಸಾಲ್ವ್ ಮಾಡ್ಕೊಳ್ಳೋದಕ್ಕೆ ನೋಡ್ತಾರೆ. ಎಷ್ಟೋ ಜನ ಏನು ಮರ್ಯಾದೆಗೆ ಹಂಜಿ ತಮ್ಮ ಸಿನಿಮಾಗಳು ರಿಲೀಸ್ ಆಗಲ್ವೇನೋ ಅಂತ ಹೇಳ್ಬಿಟ್ಟು ಎಲ್ಲೋ ಒಂದು ಕಡೆ ಹಣ ವಂಚಿಸಿ ಫೈನಾನ್ಸರ್ಗೆ ಅಮೌಂಟ್ಗಳನ್ನ ಕೊಟ್ಟು ಸೆಟಲ್ಮೆಂಟ್ ಮಾಡಿಕೊಂಡು ಸಿನಿಮಾಗಳನ್ನ ರಿಲೀಸ್ ಮಾಡಿರೋದುಂಟು. ಆದರೆ ಇಲ್ಲಿ ಕಥೆನೇ ಬೇರೆ ಇದೆ. ಸಹನಟನ ಮೇಲೆ ಒಂದು ರೇಪ್ ಅಟೆಂಪ್ಟ್ ಮಾಡಿರ್ತಕ್ಕಂಥ ಒಂದು ಗುರುತರ ಆರೋಪ ಮಾಡಿರೋದ್ರಿಂದ ಸೊ ಬಹುಶಃ ಇದು ಸಿನಿಮಾಗೂ ಆತನ ಪರ್ಸನಲ್ ಲೈಫ್ಗೂ ಕಂಟಕ ಆಗ್ಬೋದು. ಸೊ ನೋಡೋಣ ಈಗ ಏನೆಲ್ಲ ಆಗ್ಬೋದು ಇವತ್ತಿನ ಬೆಳವಣಿಗೆಗಳಲ್ಲಿ ಅಂತ. ಓಕೆ, ಹೋಲ್ಡ್ ಆನ್. ಅಜಯ್, ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ತಮಗೆ? ಎಸ್ ಮೇಡಮ್. ಎಸ್ ಅಜಯ್, ಏನು ಇನ್ಫಾರ್ಮೇಶನ್ ಇದೆ, ಏನಂತ ಇದೆ FIR ಅಲ್ಲಿ? ಮೇಡಮ್, ಈಗ ಪ್ರಮುಖವಾಗಿ ಈಗ ಉದಯೋನ್ಮುಖ ನಟನ ವಿರುದ್ಧವಾಗಿ ಕೆಲವೊಂದಷ್ಟು ಗಂಭೀರವಾದಂತಹ ಆರೋಪಗಳು ಕೂಡ ಕೇಳಿ ಬರ್ತಾ ಇದೆ. ಪ್ರಮುಖವಾಗಿ ಈತ ನಟನೆ ಮಾಡುವಂತ ಸಂದರ್ಭದಲ್ಲಿ ಸಹ ನಟಿಗೆ ಲೈಂಗಿಕವಾಗಿ ದೌರ್ಜನ್ಯವನ್ನ ಎಸಗಿದ್ರು, ಜೊತೆಗೆ ಅತ್ಯಾಚಾರವನ್ನ ಮಾಡಿದ್ರು ಅಂತ ಹೇಳಿ ಗಂಭೀರವಾದಂತ ಆರೋಪವನ್ನ ಸಹ ನಟಿ ಹೀಗಾಗಿ ಅನ್ನಪೂರ್ಣೇಶ್ವರಿ ಪೊಲೀಸ್ ಠಾಣೆಗೆ ದೂರನ್ನ ಕೊಟ್ಟಿದ್ರು. ಯಾವಾಗ ದೂರು ದಾಖಲಾಗಿತ್ತು? ನಿನ್ನೆ ಮಧ್ಯಾಹ್ನ ದೂರು ದಾಖಲಾಗುತ್ತೆ. ಇಮಿಡಿಯೇಟ್ ಆಗಿ ಈ ವಿಚಾರ ತಿಳಿದಂತ ನಟ ಮಡೆನೂರು ಮನು ಏನಿದ್ರೆ ಆತ ತನ್ನ ಮೊಬೈಲ್ ಅನ್ನ ಸ್ವಿಚ್ ಆಫ್ ಮಾಡ್ಕೊಂಡು ಈಗಾಗಲೇ ನಾಪತ್ತೆ ಆಗಿದ್ದಾನೆ. ಹೀಗಾಗಿ ಪೊಲೀಸ್ನವರು FIR ನ ದಾಖಲಿಸಿಕೊಂಡಿದ್ರೆ, ಯುವತಿಯ ಹೇಳಿಕೆಯನ್ನು ಕೂಡ ದಾಖಲಿಸಿಕೊಂಡಿದ್ರೆ, ಜೊತೆಗೆ ಸಂತ್ರಸ್ತೆ ಕೊಟ್ಟಂತ ದೂರಿನ ಆಧಾರದ ಮೇಲೆ ಕೆಲವೊಂದಷ್ಟು ಅಂಶಗಳನ್ನ ಆಡಪ್ ಮಾಡಿದ್ದಾರೆ. ಸೊ ಯಾವಾಗ ಈ ಒಂದು ಅತ್ಯಾಚಾರವನ್ನ ಮಾಡಿದ್ರು, ಜೊತೆಗೆ ಮನು ಅವರು ಹೇಗೆ ಪರಿಚಯ ಆಯ್ತು ಎಲ್ಲ ಮಾಹಿತಿಯನ್ನ ಕೂಡ FIR ನಲ್ಲಿ ಉಲ್ಲೇಖವನ್ನ ಮಾಡುವಂತ ಕೆಲಸವನ್ನು ಕೂಡ ಅನ್ನಪೂರ್ಣೇಶ್ವರಿ ಪೊಲೀಸ್ನವರು ಮಾಡಿದ್ದಾರೆ. ಜೊತೆಗೆ ಈಗಾಗಲೇ ನಾಳೆ ಅವರ ಒಂದು ಫಿಲಂ ಕೂಡ ರಿಲೀಸ್ ಆಗ್ತಾ ಇತ್ತು. ಹೀಗಾಗಿ ಕೆಲವೊಂದಷ್ಟು ಆರೋಪಗಳು ಇದಾವೆ, ಕೆಲವೊಂದಷ್ಟು ಅನುಮಾನಗಳು ಕೂಡ ಇರುವಂತದ್ದು. ಯಾಕಂದ್ರೆ ಈ ಒಂದು ಸಿನಿಮಾವನ್ನ ರಿಲೀಸ್ ಮಾಡ್ಬೇಕು ಅಂತ ಹೇಳಿ ನಾಳೆ ಸಾಕಷ್ಟು ಸಿದ್ಧತೆಯನ್ನ ಮಾಡ್ಕೊಳ್ಳಾಗಿತ್ತು. ಕುಲದಲ್ಲಿ ಕೀಳಿ ಆಗೋದು ಅಂತ ಸಿನಿಮಾವನ್ನ. ಅದರಲ್ಲಿ ಈಗಾಗಲೇ ಪೊಲೀಸ್ನವರು ಕೂಡ ಮನು ನಾಪತ್ತೆ ಆಗಿರೋದ್ರಿಂದ ಈ ಒಂದು ಸಿನಿಮಾವನ್ನ ಪ್ರೊಡ್ಯೂಸ್ ಮಾಡ್ತಿರುವಂತ ಪ್ರೊಡ್ಯೂಸರ್ಗೆ ಜೊತೆಗೆ ಡೈರೆಕ್ಟರ್ ಏನಿದ್ರೆ ಅವ್ರಿಗೂ ಕೂಡ ಮಾಹಿತಿಯನ್ನ ಕೇಳಿದರೆ, ಆದ್ರೆ ಅವರು ಕೂಡ ಒಂದು ಉತ್ತರವನ್ನ ಕೊಟ್ಟಿದ್ರೆ. ಮಡೆನೂರು ಮನು ಏನಿದ್ರೆ ನಿನ್ನೆಯಿಂದ ಅವರು FIR ದಾಖಲಾಯಿತು, ಅವಾಗಿಂದನೂ ಕೂಡ ನಮ್ಮ ಸಂಪರ್ಕಕ್ಕೆ ಸಿಕ್ಕಿಲ್ಲ, ಅವರು ಮೊಬೈಲ್ ಸ್ವಿಚ್ ಆಫ್ ಮಾಡಿದ್ದಾರೆ ಅಂತ ಹೇಳಿ ನಿರ್ಮಾಪಕರು ನಿರ್ದೇಶಕರು ಕೂಡ ಪೊಲೀಸ್ ಅವರಿಗೆ ಮಾಹಿತಿಯನ್ನ ಕೊಟ್ಟಿದ್ದಾರೆ. ಪೊಲೀಸರು ಹೀಗಾಗಿ ಅವ್ರಿಗೆ ಒಂದು ಸಂಬಂಧಪಟ್ಟಂತ ಅವರ ಸ್ನೇಹಿತರಾಗಿರ್ಬೋದು, ಅವ್ರ ಮನೆಗಾಗಿರ್ಬೋದು, ಜೊತೆಗೆ ಅವ್ರ ಮನೆಗೆ ಹೋಗುವಂತ ಸಂದರ್ಭದಲ್ಲಿ ಕೂಡ ಅವ್ರ ಮನೆಯಲ್ಲಿ ಇಲ್ಲ ಅನ್ನೋದು ಕೂಡ ಖಾತ್ರಿ ಆಗುತ್ತೆ. ಹೀಗಾಗಿ ಅವರ ಒಂದು ನಂಬರ್ ನ ಟ್ರೇಸ್ ಮಾಡುವಂತ ಕೆಲಸವನ್ನ ಪೊಲೀಸರು ಮಾಡ್ತಾ ಇದ್ದಾರೆ. ಮೊಬೈಲ್ ಕೂಡ ಸ್ವಿಚ್ ಆಫ್ ಆಗಿರೋದ್ರಿಂದ ಆತ ಎಲ್ಲಿ ಹೋಗಿದ್ದಾನೆ, ಏನ್ ಮಾಡ್ತಾ ಇದ್ದಾನೆ, ಯಾವ ರೀತಿಯಾಗಿ ಈ ಒಂದು
ಒಂದು ಕೇಸ್ ದಾಖಲಾಯ್ತು, ಯಾವಾಗ ಇವ್ರಿಗೆ ಇನ್ಫಾರ್ಮೇಶನ್ ಸಿಗುತ್ತೆ FIR ದಾಖಲಾಗ್ತಾ ಇದೆ ಅಂತ ಇಮಿಡಿಯೇಟ್ ಅರೆಸ್ಟ್ ಆಗುವಂತ ಭೀತಿಯಿಂದ ಆತ ಈಗಾಗಲೇ ಸ್ವಿಚ್ ಆಫ್ ಅನ್ನ ಮಾಡ್ಕೊಂಡು ಪರಾರಿ ಆಗಿದ್ದಾನೆ. ಪೊಲೀಸರು ಕೂಡ ಹೀಗಾಗಿ ಒಂದು ನಂಬರ್ ನ ಟ್ರೇಸ್ ಮಾಡುವಂತ CDR ಕೂಡ ಹಾಕೊಂಡಿದ್ದಾರೆ. ಆತ ಎಲ್ಲಿದ್ದಾನೆ, ಯಾವ ಲೊಕೇಶನ್ ಅಲ್ಲಿ ಇದ್ದಾನೆ ಅಂತ ಚೆಕ್ ಮಾಡೋದಕ್ಕೆ ಪೊಲೀಸರು ಸಿದ್ಧತೆಯನ್ನ ಮಾಡ್ಕೊಂಡು ಈಗಾಗಲೇ ಆತನ ಬಂಧನಕ್ಕಾಗಿ ಜೊತೆಗೆ ನೋಟಿಸ್ ಕೊಡ್ಬೇಕಾ ಅಥವಾ ಬಂಧನ ಮಾಡ್ಬೇಕಾ ಅನ್ನೋದನ್ನ ಒಂದು ಸಿದ್ಧತೆಯನ್ನ ಹಿರಿಯ ಅಧಿಕಾರಿಗಳ ಜೊತೆ ಕೂಡ ಮಾತುಕತೆಯನ್ನ ನಡೆಸ್ತಾ ಇದ್ದಾರೆ. ಅದ ಮ್ಯಾಮ್, ಈ ಸದ್ಯ ಪರಿಸ್ಥಿತಿಯನ್ನ ನೋಡಿದ್ರೆ ಈಗಾಗಲೇ ಅವರ ಸಂಬಂಧಪಟ್ಟಂತ ಅವರ ಸ್ನೇಹಿತರು ಏನಿದ್ದಾರೆ, ಅವರ ಆತ್ಮೀಯವಾಗಿ ಇರುವಂತ ಗೆಳೆಯರು ಏನಿದ್ದಾರೆ, ಅವ್ರಿಗೂ ಕೂಡ ಕೆಲವೊಂದಷ್ಟು ತನಿಖೆಯ ಬಿಸಿ ಮುಟ್ಟಿಸೋಕ್ಕೂ ಕೂಡ ಪೊಲೀಸರು ಒಂದು ಸಿದ್ಧತೆಯನ್ನ ಮಾಡ್ಕೊಳ್ಳಾಗ್ತಾ ಇದೆ. ರಾಧಾ ಮ್ಯಾಮ್. ಓಕೆ, ಆಲ್ ರೈಟ್. ಎಸ್ ಅಜಯ್, ನಾಳೆ ಏನೋ ಸಿನಿಮಾ ರಿಲೀಸ್ ಇತ್ತಂತೆ, ಸೊ ನಾಳೆ ರಿಲೀಸ್ ಇದ್ದಂಗೆ ಹಿಂದಿನ ದಿನ ಕಂಪ್ಲೇಂಟ್ ಕೊಟ್ಟಿದ್ದಾರೆ ಅವರು. ಮಟ್ಟದ ಅಂದ್ರೆ ಈಗಿನ ಉದಯೋನ್ಮುಖ ನಟ ಒಂದು ನಟನೆಯಿಂದ ಒಂದು ಕಾಮಿಡಿ ಶೋ ಇಂದ ಮೂಲಕವಾಗಿ ಬಂದಂತ ಈತ ಕಿರಿತೆರೆಯಿಂದ ಲಗ್ಗೆ ಇಟ್ಟಿರುವಂತವನು ಈಗ ನಾಯಕ ನಟನಾಗಿ ನಾಳೆ ಫಿಲಂ ಒಂದು ರಿಲೀಸ್ ಆಗ್ತಾ ಇದೆ. ಕೆಲವೊಂದಷ್ಟು ಆರೋಪಗಳು, ನಾನು ಆಗ್ಲೇ ಹೇಳಿದೆ, ಕೆಲವೊಂದಷ್ಟು ಆರೋಪಗಳು ಏನಿದೆ ಅಂದ್ರೆ ಒಬ್ಬ ಉದಯೋನ್ಮುಖ ನಟ ಈಗ ಹೊಸ ಒಂದು ಸಿನಿಮಾದಲ್ಲಿ ನಾಯಕ ನಟ ಆಗಿ ಈಗ ಹೊರಹೊಮ್ತಾ ಇದ್ದಾನೆ. ಹೀಗಾಗಿ ಕೆಲವೊಂದಷ್ಟು ಹಿತಶತ್ರುಗಳು ಕೂಡ ಈ ರೀತಿಯಾಗಿ ಮಾಡಿರ್ಬೋದು ಅನ್ನೋದು ಕೆಲವೊಂದಷ್ಟು ಆರೋಪ ಇದೆ. ಯಾಕಂದ್ರೆ ನಾಳೆ ಫಿಲಂ ರಿಲೀಸ್ ಇದೆ, ಆದ್ರೆ ಈ ನಿನ್ನೆ ಯಾಕೆ FIR ದಾಖಲಾಯ್ತು, ಈ ಒಂದು ಕೆಲವೊಂದಷ್ಟು ಅನುಮಾನಗಳು ಕೂಡ ಇದೆ. ಹೀಗಾಗಿ ಪೊಲೀಸ್ನವರು ಆ ಒಂದು ಆಂಗಲ್ ನಲ್ಲೂ ಕೂಡ ತನಿಖೆಯನ್ನ ನಡೆಸ್ತಾ ಇದ್ದಾರೆ. ಯಾರು ಈ ಒಂದು ಮಹಿಳೆ ಅಂದ್ರೆ ಸಂತ್ರಸ್ತೆ ಯುವತಿ ಕೊಟ್ಟಂತ ದೂರಿನಲ್ಲಿ ಯಾರು ಈಕೆಗೆ ಸಪೋರ್ಟ್ ಅನ್ನ ಮಾಡಿದ್ರು, ಅಥವಾ ಇದು ನಿಜಕ್ಕೂ ಕೂಡ ಅತ್ಯಾಚಾರ ನಡೆದಿದ್ಯಾ ಅಥವಾ ಕೆಲವೊಂದಷ್ಟು ಆರೋಪಗಳು ಮಾತ್ರ ಇದೆಯಾ, ಈ ಎಲ್ಲ ಇನ್ವೆಸ್ಟಿಗೇಷನ್ ಮಾಡ್ಬೇಕಾಗುತ್ತೆ. ಯಾವುದೇ ಯುವತಿ ಒಂದು ಅದ್ರಲ್ಲೂ ಕೂಡ ಈ ಒಂದು ಸೆಕ್ಸುವಲ್ ಹರಾಸ್ಮೆಂಟ್ ಜೊತೆಗೆ ಅತ್ಯಾಚಾರ ಕೇಸ್ ಅಂತ ಬಂದಾಗ ಇಮಿಡಿಯೇಟ್ ಆಗಿ FIR ಅನ್ನ ಮಾಡ್ಬೇಕಾಗುತ್ತೆ, ತನಿಖೆಯನ್ನ ಮಾಡ್ಲೇಬೇಕಾಗುತ್ತೆ. ಹೀಗಾಗಿ ಪೊಲೀಸರು ಅವರ ಕರ್ತವ್ಯನ ಅಂದ್ರೆ FIR ಅನ್ನ ದಾಖಲು ಮಾಡ್ಕೊಂಡು ಈಗಾಗಲೇ ಸಂತ್ರಸ್ತೆ ಹೇಳಿಕೆಯನ್ನು ಕೂಡ ದಾಖಲು ಮಾಡ್ಕೊಂಡು FIR ಅನ್ನು ಉಲ್ಲೇಖವನ್ನ ಮಾಡ್ಕೊಂಡು ಜೊತೆಗೆ ಆ ಒಂದು FIR ನಲ್ಲಿ ದೂರು ದಾಖಲಾಗಿರುವಂತ ಹಿನ್ನೆಲೆಯಲ್ಲಿ ಆ ಒಂದು ಆಂಗಲ್ ನಲ್ಲೂ ಪೊಲೀಸರು ಇನ್ವೆಸ್ಟಿಗೇಷನ್ ನ ಮಾಡ್ಬೇಕಾಗುತ್ತೆ. ಈಗ ಪೊಲೀಸರು FIR ನ ದಾಖಲಿಸಿಕೊಂಡಿದ್ದಾರೆ, ಜೊತೆಗೆ ಹೇಳಿಕೆಯನ್ನು ಕೂಡ ಸಂತ್ರಸ್ತೆಯ ಬಳಿಯಿಂದ ಪಡ್ಕೊಂಡಿದ್ದಾರೆ. ಜೊತೆಗೆ ಈಕೆಗೆ ಏನಾದ್ರು ಬಲವಂತದಿಂದ FIR ನ ದಾಖಲು ಮಾಡ್ಬೇಕು ಅಂತ ಏನಾದ್ರು ಬೇರೆಯವರು ಹೇಳ್ಕೊಟ್ಟಿದ್ರ ಅಥವಾ ಸಂತ್ರಸ್ತೆ ನಿಜಕ್ಕೂ ಕೂಡ ಅತ್ಯಾಚಾರ ಆಗಿದೆ ಅಂತ ಹೇಳಿ ದೂರನ್ನ ಕೊಟ್ಟಿರೋದ್ರಿಂದ ಆಕೆಯ ಹೇಳಿಕೆ ಸಾಕಷ್ಟು ಪ್ರಾಮುಖ್ಯತೆಯನ್ನ ಪಡೆದುಕೊಳ್ಳುತ್ತೆ. ಹೀಗಾಗಿ ಪೊಲೀಸ್ನವರು ಸದ್ಯ FIR ಅನ್ನ ದಾಖಲಿಸಿಕೊಂಡು ಯುವತಿಯ ಹೇಳಿಕೆಯ ಮೇಲೆ ಇನ್ವೆಸ್ಟಿಗೇಷನ್ ಶುರು ಮಾಡೋದಕ್ಕೆ ಎಲ್ಲಾ ರೀತಿಯಾದಂತಹ ಸಿದ್ಧತೆಯನ್ನ ಮಾಡ್ಕೊಂಡಿದ್ದಾರೆ. ರಾಧಾ ಮ್ಯಾಮ್. ಓಕೆ, ಥ್ಯಾಂಕ್ ಯು ಅಜಯ್ ನಿಮ್ಮ ಈ ಎಲ್ಲ ಮಾಹಿತಿಗಾಗಿ. ಓಕೆ, ಮಡೆನೂರು ಮನು ಅವರ ಸಿನಿಮಾ ನಾಳೆ ರಿಲೀಸ್ ಆಗ್ತಾ ಇತ್ತು. ಹಿಂದಿನ ದಿನ ಸಹ ಕಲಾವಿದರೊಬ್ಬರು ನಾವು ಲಿವಿಂಗ್ ರಿಲೇಷನ್ಶಿಪ್ನಲ್ಲಿ ಇದ್ವಿ, ನನ್ನ ಮೇಲೆ ಅತ್ಯಾಚಾರ ಆಗಿದೆ ಅಂತ ಕಂಪ್ಲೇಂಟ್ ಕೊಟ್ಟಿದ್ದಾರೆ. ಈಗ ಹುಡುಕ್ತಾ ಇದ್ದಾರಂತೆ ನಟನನ್ನು. ನೋಡೋಣ ನಾಳೆ ರಿಲೀಸ್ ಇದೆ ಏನಾಗುತ್ತೆ ಅಂತ.